ಒಂದ್ ಹಿಡಿದ್ರೆ ಎರಡು ಅಲ್ಲಾಡುತ್ತೆ. ಒಂದಿದ್ರೆ ಒಂದ್ ಹಿಡಿದ್ರೆ ಎರಡು ಅಲ್ಲಾಡ ಅಂತದ್ ಏನೈತಪ್ಪ? ನನ್ ಮೇಲೆ ಹಣೆ ಇಟ್ಟು ಕೈಯಲ್ಲಿ ತಿರುಗಿಸಿದ್ರೆ ಬಾಯ್ ಬಿಡುತ್ತೆ. ಕೊಳಾಯಿ ನಮ್ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಕೈ ಹಾಕಿದ್ರೆ ಬಾಯ್ ಬಿಡುತ್ತೆ. ಕೈ ಎಲ್ಲ ಹಾಕ್ತೀಯ? ಒಂದ್ ಹಿಡಿದ್ರೆ ಎರಡು ಅಲ್ಲಾಡುತ್ತೆ. ಏನು? ಅಗಲವಾದ ಮಳಿಗೆಗೆ ಒಂದೇ ಕಂಬ. ಏನಪ್ಪಾ? ಏನ್ ಕಪ್ಪೆ ಇರ್ಬೇಕು ನೋಡಿ ಹೇಳು. ಒಂದ್ ಹಿಡಿದ್ರೆ ಎರಡು ಅಲ್ಲಾಡುತ್ತೆ. ದ್ರಾಕ್ಷಿ ಬೀಜ. ನಮಸ್ಕಾರ ಕನ್ನಡಿಗರೇ, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಗುರು. ಇವತ್ತು ನಾವಿದ್ದೀವಿ ನಮ್ಮೂರಲ್ಲಿ ನಡೀತಿರೋಂಥ ಇನ್ನೊಂದು ಟೂರ್ನಮೆಂಟು, ಅಂದರೆ ಮಂಜಣ್ಣ ಪ್ರೀಮಿಯರ್ ಲೀಗ್ ಅಂತ, MPL ಅಂತ ಕರಿತೀವಿ. ಈ ವರ್ಷ ಏನಪ್ಪ ಅಂದರೆ ಸ್ವಲ್ಪ ಡಿಫ್ರೆಂಟು. ಈ ಲೆಜೆಂಡ್ ಕಪ್ಗೆ ಯೂತ್ಗಳು ಎಂಟ್ರಿ ಆಗಿರ್ತಾರೆ. 7 ಜನ ಲೆಜೆಂಡ್ಸು, 4 ಜನ ಯೂತ್ ಪ್ಲೇಯರ್ಸು ಸೇರಿ 11 ಜನದ ಟೀಮ್ ಗೈಸ್. ಇವತ್ತು ಇಲ್ಲಿ ಏನಪ್ಪಾ ಅಂದರೆ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ತಗೊಂಬಂದಿದ್ದೀನಿ. ಒಗಟುಗಳನ್ನ ಇವರು ಯಾವ ರೀತಿ ಆನ್ಸರ್ ಮಾಡ್ತಾರೆ, ಇವರು ಡಬಲ್ ಮೀನಿಂಗ್ ಏನಾದ್ರು ಮಾತಾಡ್ತಾರೆ ಇಲ್ವಾ ಅಂತ ಎಲ್ಲ ನೋಡೋಣ ಗೈಸ್. ಸ್ವಲ್ಪ ಎಕ್ಸ್ಪೆಕ್ಟೇಷನ್ ಕ್ವಶನ್ಗಳೆಲ್ಲ ಹಂಗೆ ಇದೆ. ಇವಾಗ ನೋಡೋಣ ಫೈನಲ್ ಆಗಿ ಯಾವ ರೀತಿ ಆನ್ಸರ್ಗಳು ಕೊಡ್ತಾರೆ ಅಂತ. ಒಂದ್ ಹಿಡಿದ್ರೆ ಎರಡು ಅಲ್ಲಾಡುತ್ತೆ. ಒಂದ್ ಹಿಡಿದ್ರೆ ಎರಡು ಅಲ್ಲಾಡುತ್ತೆ. ಎರಡು ಯಾವ್ದು ಇರ್ತದೋ ಅದು ಅಲ್ಲಾಡ್ತದೆ, ಒಂದಿರೋದು ಹಿಡ್ಕೊಂಡು ಸುಮ್ಮನೆ ಇರ್ತದೆ. ಒಂದ್ ಹಿಡಿದ್ರೆ ಎರಡು ಅಲ್ಲಾಡುತ್ತೆ. ಗುರುನ್ ಕೇಳು ಇಲ್ಲ ಅಪ್ಪನ್ ಕೇಳು, ಅದ್ರ ಬಗ್ಗೆ ತುಂಬಾ ಗೊತ್ತಿರೋದು ಅವ್ರಿಬ್ರಿಗೆ. ನಮ್ಮ ಹರೀಶ್ ಅಣ್ಣವರು, ನಮ್ಮ ರವಿ ಅಣ್ಣವ್ರು ಎಲ್ಲರೂ ಒಟ್ಟಿಗೆ ಅವ್ರೆ. ಇಲ್ಲ, ಒಂದು 4 ಒಗಟುಗಳು ಕೇಳ್ತೀವಿ, ಕರೆಕ್ಟಾಗಿ ಆನ್ಸರ್ ಕೊಡ್ಬೇಕಣ್ಣ, ಸರಿನಾ? ಗೆದ್ರೆ ಪ್ರೈಸ್ ಇರುತ್ತೆ. ನೀವೇನಾದ್ರೂ ಕೇಳ್ಬೋದು, ನಾನು ಕೊಡಿಸ್ತೀನಿ, ಆಯ್ತಾ? ಒಂದ್ ಹಿಡಿದ್ರೆ ಎರಡು ಅಲ್ಲಾಡುತ್ತೆ. ಸುಮ್ನೆ ಅದು ಒಳ್ಳೆ ಆನ್ಸರ್. ಒಂದ್ ಹಿಡಿದ್ರೆ ಎರಡು ಅಲ್ಲಾಡ ಅಂತದ್ ಏನೈತಪ್ಪ? ಅಲ್ಲ, ನೀನ್ ಕರೆಕ್ಟ್ ಆಗಿ ಹೇಳು, ಅದು ಒಳ್ಳೆ ಆನ್ಸರ್, ತಪ್ಪಲ್ಲ. ಅದು ಗೊತ್ತಾಗಿಲ್ಲ ನಮ್ಗೆ. ತುಂಬಾ ಥ್ಯಾಂಕ್ ಯು ಸೋ ಮಚ್. ಸಿಕ್ಕಾಪಟ್ಟೆ ಖುಷಿಯಾಗಿದೆ. ನನಗೆ ಏನ್ ಮಾತಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ನೀವು ಅದನ್ನೆಲ್ಲ ಒಗಟು ಅನ್ನೋದು ಏನಣ್ಣ? ಏನಣ್ಣ ಇದ್ಯಾ ನೋಡಿ, ನಿಜ ಗೊತ್ತಿಲ್ಲ, ಏನಣ್ಣ? ಪ್ರಯತ್ನ ಮಾಡಕ್ ಹೋಗಿಲ್ಲ. ಬ್ರೋ, ನಿಮ್ ಹೆಸರು? ಭೈರವ. ಬ್ರೋ, ಒಂದ್ ಹಿಡಿದ್ರೆ ಎರಡು ಅಲ್ಲಾಡುತ್ತೆ. ಏನು? ಇಲ್ಲ ಬ್ರೋ, ಅದು ಒಗಟು. ಒಂದ್ ಹಿಡಿದ್ರೆ ಎರಡು ಅಲ್ಲಾಡುತ್ತೆ. ಒಂದ್ ಹಿಡಿದ್ರೆ ಎರಡು ಅಲ್ಲಾಡುತ್ತೆ. ಹೇಳು ಬ್ರೋ, ಏನದು? ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಒಂದ್ ಹಿಡಿದ್ರೆ ಎರಡು ಅಲ್ಲಾಡುತ್ತೆ. ಆನ್ಸರ್ ಹೇಳೋಣ. ಏನಪ್ಪ? ಒಂದ್ ಹಿಡಿದ್ರೆ ಎರಡು ಅಲ್ಲಾಡುತ್ತೆ. ಏನ್ ಹೇಳ್ತಾರ? ನಮ್ ಬದ್ರಿ ಅಣ್ಣವ್ರು ಮಾತಾಡ್ತಾರೆ. ಇವ್ ಅಣ್ಣನ್ ಕೇಳ, ಆಮೇಲೆ ಸೀರಿಯಸ್ ಆಗಿ ಇವ್ ಅಣ್ಣ ಏನೋ ಅಣ್ಣ ಒಂದ್ ಹಿಡಿದ್ರೆ ಎರಡು ಅಲ್ಲಾಡುತ್ತೆ. ಒಂದಿದ್ರೆ ಒಂದ್ ಹಿಡಿದ್ರೆ ಎರಡು ಅಲ್ಲಾಡುತ್ತೆ. ದ್ರಾಕ್ಷಿ ಬೀಜ. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಗಳಗಂಟೆ. ಜನ್ಮಕ್ಕೆ ಹೋಗೋ. ಇವತ್ತು ನಮ್ಮ ರಘು ಅಣ್ಣವ್ರದ್ದು ಹ್ಯಾಪಿ ಬರ್ಡೇ ಅಣ್ಣ, ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು. ಥ್ಯಾಂಕ್ ಯು ಬ್ರದರ್, ಥ್ಯಾಂಕ್ ಯು ವೆರಿ ಮಚ್. ರಾಕಿ ಅಣ್ಣವ್ರು ಈ ಮ್ಯಾಚ್ ಗೈಸ್ ಸೂಪರ್ ಆಗಿ ಹೊಡೆದಿ ಮ್ಯಾಚ್ ನ ಗೆಲ್ಸ್ಕೊಂಡ್ ಬಂದವ್ರೆ ಒನ್ ಹ್ಯಾಂಡ್ ಅಲ್ಲಿ. ಅವ್ರ ಓನರ್ ಅಲ್ಲೇ ದೂರದಿಂದ ನಿಂತ್ಕೊಂಡು ನೋಡ್ತಾವ್ರು. ಆಯ್ತು, ಖುಷಿ ಇದೆ ಎಲ್ಲರಿಗೂ. ಏನ್ ಹೇಳಕ್ ಇಷ್ಟಪಡ್ತೀರಾ? ಟೂರ್ನಮೆಂಟ್ ಒಳ್ಳೆ ಟೂರ್ನಮೆಂಟ್ ನಡೆಸ್ತವ್ರೆ ತವರೆಕೆರೆಯವರು, ಅದಕ್ಕೆ ಅಪ್ರಿಶಿಯೇಟ್ ಮಾಡ್ಬೇಕು. ಒಂದ್ ಹಿಡಿದ್ರೆ ಎರಡು ಅಲ್ಲಾಡುತ್ತೆ. ಒಂದ್ ಹಿಡಿದ್ರೆ ಎರಡು ಅಲ್ಲಾಡುತ್ತೆ. ಒಂದ್ ಹಿಡಿದ್ರೆ ಎರಡು ಅಲ್ಲಾಡುತ್ತೆ. ಒಂದ್ ಹಿಡಿದ್ರೆ ಎರಡು ಹತ್ತಕಡಿ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ತಕಡಿ. ಸರಿ, ಉತ್ತರ ಇನ್ನೊಂದು. ಕೈಯಲ್ಲಿ ಹಾಕಿದ್ರೆ ಓಪನ್ ಆಗುತ್ತೆ, ಕೈಯಲ್ಲಿ ಹಾಕಿದ್ರೆ ಬಾಯ್ ಬಿಡುತ್ತೆ. ದಯವಿಟ್ಟು ಹೋಗ್ಬಿಡು, ನಮ್ಗೆ ಕಾನ್ಸಂಟ್ರೇಷನ್ ಇದ್ ಮಾಡ್ಬೇಡ. ನಿಮ್ಗೆ ಕೈಯಲ್ಲಿ ತಿರುಗಿಸಿದ್ರೆ ಬಾಯ್ ಬಿಡುತ್ತೆ.
ನೆಲ್ಲಿನ ತುಂಬಾ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ ಯು ಸೋ ಮಚ್. ಕೈಯಲ್ಲಿ ತಿರುಗಿಸಿದ್ರೆ ಬಾಯ್ ಬಿಡುತ್ತೆ. ಕೊಳಾಯಿ ಅಲ್ಲ, ಮದುವೆ ಆಗಿಲ್ಲ ಆನ್ಸರ್ ಮಾಡಕ್ಕೆ. ಅಣ್ಣ ಹೇಳಣ್ಣ. ಈ ತರ ಕಷ್ಟ ಕೇಳ್ರಿ ಹೇಳಕ್ಕಲ್ಲ. ಈಸಿ. ಇವಾಗ ಆಯ್ತು, ಒಂದ್ ಕ್ಲೂ ಕೊಡ್ಲಾ? ಎಲ್ಲಾರ ಮನೆಗೂ ಅದ್ ಬೇಕೇ ಬೇಕು. ಇದು ಒಳಕಲ್ಲು ಅಲ್ಲ. ಅಲ್ಲ, ಗ್ಯಾಸ್ ಸ್ಟವ್ ಅಲ್ಲ. ಗ್ಯಾಸ್ ಸ್ಟವ್ ಏನಲ್ಲ, ಕೈ ತಿರುಗಿಸಿ ಬಾಯ್ ಬಿಡಲ್ವಾ ಅದು? ಮಾತಾಡೋದವಾ? ಈಸಿ ಆನ್ಸರ್, ಈಸಿ ಆನ್ಸರ್. ಎಲ್ಲರ ಮನೆಗೂ ಬೇಕೇ ಬೇಕು. ಮಿಕ್ಸಿ ಅಲ್ಲ. ಅಗಲವಾದ ಮಾಳಿಗೆಗೆ ಒಂದೇ ಕಂಬ. ಅಗಲವಾದ ಮಾಳಿಗೆ ಒಂದೇ ಕಂಬ. ರಶ ರಶ ಹೇಳಿ. ಇಲ್ಲ, ಎಷ್ಟೊಂದು ಇರ್ತಾವಲ್ಲ ಅದಕ್ಕೆ. ಏನ್ ಹೇಳೋಣ? ಕೊಡೆ. ಹಾ ಸರಿ, ನೀವು ಅಣ್ಣ ಹೇಳಿ ಸರಿ. ನೋಡಿ, ಈ ತರ ಸಿಲ್ಲಿ ಆಗಿರುತ್ತೆ. ನೀವ್ ಅದನ್ನ ರಿಸ್ಕ್ ಮಾಡ್ಕೊಂತೀರಾ. ಕೈ ಹಾಕೋರು ಬಾಯ್ ಬಿಡುತ್ತೆ. ಬಾಯ್ ಬಿಡುತ್ತೆ. ಗೊತ್ತಿಲ್ಲ ಸರ್, ನೀನ್ ಹೇಳ. ಕೈ ಹಾಕಿದ್ರೆ ಬಾಯ್ ಬಿಡುತ್ತೆ. ಕೈ ಎಲ್ಲ ಹಾಕ್ತೀಯಾ? ಲೇ ಒಗಟೆ ಕಣಲೇ ಅದು. ಲೇ ನಾನ್ ಹೇಳ್ತಿ ಕೈ ಎಲ್ಲ ಹಾಕ್ತೀಯಪ್ಪ. ಬರೀ ಇಂಥದೇ. ಇವನ್ ಯಾರ್ಲೇ? ನಾನು ಉಲ್ಟಾ ಹೇಳ್ತೀನಿಯಪ್ಪ. ಕೈ ಎಲ್ಲ ಹಾಕ್ತೀಯ? ಕೈ ಎಲ್ಲ ಹಾಕ್ತೀಯಪ್ಪ. ಅಗಲಾದ ಮಾಳಿಗೆಗೆ ಒಂದೇ ಕಂಬ. ಒಂದೇ ಕಂಬ. ಒಳಕಲ್ಲು. ಬೇಡ ಬಿಡು. ಏಯ್ ಹೇಳ. ಅಣ್ಣ ಹೇಳ್ಕೊಡ್ಬಾರ್ದು. ನೀವ್ ಹೇಳ್ಕೊಟ್ರೆ ಅವ್ನಿಗೆ ಏನ್ ಗೊತ್ತಾಯ್ತದೆ? ಏನ್ ಹೇಳ್ ಬ್ರೋ? ಒಳಕಲ್ಲ. ಒಳಕಲ್ಲ, ನಮ್ ಕಲ್ಲು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಗೊತ್ತಿಲ್ಲ ಮಾತಾಡು ಬ್ರೋ. ನಾನು ಇನ್ನು ಕ್ವಶನ್ ಕೇಳಿಲ್ಲ, ಆಲೆ ತಲೆ ಬಗ್ಗಿಸ್ಬಿಟ್ಟಿದ್ಯಾ ಬ್ರೋ. ನೀನ್ ಹೇಳ್ ಬ್ರೋ. ತಲೆ ಆಯ್ತು ಬ್ರೋ. ನೀವ್ ಹೇಳಲ್ಲ ಬಿಡ್ರಿ, ನನ್ಗೆ ಗೊತ್ತಾಗ್ಬಿಡ್ತು ಆನ್ಸರು. ನೀನ್ ರಿಯಾಕ್ಷನ್ ಅಲ್ಲೇ ಹೇಳ್ಬಿಡ್ತೀನಿ. ಅಗಲವಾದ ಮಳಿಗೆಗೆ ಒಂದೇ ಕಂಬ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಅದನ್ನ ಹೇಳಿ ಏನು ಅಂತ. ನಾಣ ನೆಕ್ಸ್ಟ್ ಕ್ವಶನ್ ಹೇಳ್ರಿ. ತಲೆ ಇಲ್ಲ, ಕೈ ಕಾಲಿಲ್ಲ, ಮೂಲೆಯಲ್ಲಿ ಕೂತ್ ಮಾತಾಡ್ತದೆ. ಅಲ್ಲೋ. ಅಲ್ಲ. ಕಿವಿ ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅಲ್ಲ. ಬೇರೆ ಹೇಳ್ಬಿಟ್ಟಿಯ. ರೇಡಿಯೋ. ಸರಿ ಅಣ್ಣ. ಸರಿ ಗೈಸ್, ಒಂದ್ ಆನ್ಸರ್ ಕರೆಕ್ಟ್ ಆಗಿ ಹೇಳಿದೆ ಅಣ್ಣ. ಚಪ್ಪಾಳೆ ಸಾಕು. ಖುಷಿ ಆಯ್ತಾ ಅಣ್ಣ? ತುಂಬಾ ಖುಷಿ ಆಯ್ತು. ಸೂಪರ್. ಅಗಲವಾದ ಮಳಿಗೆಗೆ ಒಂದೇ ಕಂಬ. ನೀವ್ ಏನ್ ಆನ್ಸರ್ ಕೊಡಬಹುದು ಅನ್ನೋದು ಊಹೆ ಮಾಡ್ಕೊಂಡ ಇದೀನಿ ನಾನು. ಮಳಿಗೆಗೆ ಒಂದೇ ಕಂಬ. ಏನ ಅಗಲವಾದ ಮಳಿಗೆಗೆ ಒಂದೇ ಕಂಬ. ಧ್ವಜಸ್ ಕಂಬನ. ಸರಿಯಾಗಿ ಹೇಳೋಣ. ಅಲ್ಲ 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 ಅಲ್ಲ, ಸರಿ ಇಲ್ಲ. ಮುದ್ದೆ ಮಾಡೋ ತಪ್ಪಲೆ ಕೋಲ್ ಹಾಕಲ್ವೇನೋ. ಅಗಲವಾದ ಮಳಿಗೆಗೆ ಒಂದೇ ಕಂಬ, ಅದೇ ಅಲ್ವಾ? ಕಿವಿಲ್ ಕೇಳಿದ್ದಲ್ವಾ ಅಂತ ಸುಮ್ಮನಾದೆ. ಹೇಳಿ, ಒಳ್ಳೆ ಆನ್ಸರ್, ತಪ್ಪಲ್ಲ. ದೇವರೇ ಗೊತ್ತಿಲ್ಲ. ಬಂಡೆ ಮೇಲೆ ಮಲಗುತ್ತೆ, ತಂತಿಲ್ ನೇತಾಡುತ್ತೆ. ಬಟ್ಟೆನಾ? ಗೈಸ್ ಹೆಲ್ಪ್ ಮಾಡಿದ್ರು ಸೂರ್ಯಣ್ಣ ಅಣ್ಣಂಗೆ. ಆದ್ರೆ ಆನ್ಸರ್ ಹೇಳಿದ್ರ ಅಣ್ಣ. ಅಣ್ಣ ಒಗಟ್ ಕೇಳಲಾ? ಒಂದ್ ಹಿಡಿದ್ರೆ ಎರಡು ಅಲ್ಲಾಡುತ್ತೆ. ಬಾಳೆಹಣ್ಣು. ಕನ್ನಡ ಹೇಳು, ಒಳ್ಳೆ ಆನ್ಸರ್ ಅಣ್ಣ. ಬಾಳೆಹಣ್ಣು. ಮನಸ್ನೆಲ್ಲ ನೀನು. ತಪ್ಪು. ಹೇಳ್ಬ್ರೋ. ನಿಂಬೆಹಣ್ಣು. ಚಕೋತ. ಹೇಳ್ಬ್ರೋ, ಒಳ್ಳೆ ಆನ್ಸರು. ಈ ತರದ್ ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ? ನಿಮ್ ಜೊತೆಗಾರ ಯಾರು ಅವರಪ್ಪ? ಹೇಳಣ್ಣ ಕರೆಕ್ಟಾಗಿ. ತಲೆ ಇಲ್ಲ, ಕೈ ಕಾಲಿಲ್ಲ, ಮೂಲೆಯಲ್ಲಿ ಕುತ್ಕೊಂಡ್ ಬಡ್ಕತ್ತದೆ. ಯಾಕೆ ಬಡ್ಕಂತದೆ?
ಹೇಳಲ್ಲ ಆನ್ಸರ್ ಕರೆಕ್ಟ್ ಆಗದೆ. ಹುಡುಗರಿಗೆ 3 ಇರುತ್ತೆ, ಹುಡುಗಿರ್ಗೆ ಒಂದೇ ಇರುತ್ತೆ. ಹುಡುಗಿರಿಗೆ 3 ಇರ್ತದೆ, ಹುಡುಗರ್ಗೆ ಒಂದೇ ಇರುತ್ತೆ. ಏನ್ ಹೇಳೋಣ, ಏನ್ ಹೇಳೋಣ, ಏನಿರ್ಬೋದು ಗೊತ್ತಿಲ್ಲ. ಏನಿರ್ಬೋದು, ಗೆಸ್ ಮಾಡಿ. ಎನಿ ಗೆಸಸ್ ಏನಾದ್ರು ಹೇಳ್ಬೋದು. ಇನ್ನೊಂದ್ಸತಿ ಹೇಳು. ಹುಡುಗರಿಗೆ 3 ಇರುತ್ತೆ, ಹುಡುಗಿರ್ಗೆ ಒಂದೇ ಇರುತ್ತೆ. ಅಣ್ಣ ಒಂದ್ ಒಗಟ್ ಕೇಳ್ತೀನಿ, ಆನ್ಸರ್ ಹೇಳಿ. ಹುಡುಗಿರಿಗೆ 3, ಹುಡುಗರಿಗೆ 3 ಇರುತ್ತೆ, ಹುಡುಗಿರ್ಗೆ ಒಂದೇ ಇರುತ್ತೆ. ನನಗೆ ಗೊತ್ತಿಲ್ಲ ಅಣ್ಣ. ನನ್ ಮೇಲೆ ಹಣೆ ಇಟ್ಟು ಸೂರ್ಯಣ್ಣ ಏನ್ ಹೇಳ್ರಿ, ಹೇಳಣ್ಣ. ನಮ್ಗೆ ಗೊತ್ತಿಲ್ಲ ದೊರೆ. ಹುಡುಗರಿಗೆ 3 ಇರುತ್ತೆ, ಹುಡುಗಿರಿಗೆ ಒಂದೇ ಇರುತ್ತೆ. ಒಳ್ಳೆ ಆನ್ಸರ್ ಕೇಳ್ತದಲ್ಲ. ಇಲ್ಲಪ್ಪ, ವಿಭೂತಿ ಕುಂಕುಮ. ಗೈಸ್ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವ್ಲಾಗು. ಸಿಕ್ಕಾಪಟ್ಟೆ ಖುಷಿ ಪಟ್ಟಿರ್ತೀರಾ ಅಂತ ಅನ್ಕೊಂತೀನಿ. ಈ ಒಗಟುಗಳಿಗೆ ಆನ್ಸರು ತಿಳ್ಕೊಂಡಿರ್ತೀರಾ ಅಂತ ಅನ್ಕೊಂತೀನಿ. ನನ್ಗಂತೂ ಈ ವಿಡಿಯೋದಿಂದ ಸಿಕ್ಕಾಪಟ್ಟೆ ಖುಷಿ ಆಗೈತೆ ಗುರು. ನಿಮ್ಗೂ ಖುಷಿ ಆಗಿರುತ್ತೆ ಅಂತ ಅನ್ಕೊಂತೀನಿ. ಈ MPL ಗೈಸ್ ನಮ್ಮ ಕಿರಣ್ ಅವರೇ ಮುಂದೆಗಡೆ ಈ MPLಗೆ ಯಾರ್ಯಾರು ಆಯೋಜನೆ ಮಾಡಿದಾರೋ ಅವ್ರಿಗೆಲ್ಲ ತುಂಬು ಹೃದಯದ ಅಭಿನಂದನೆಗಳು. ನಮ್ಮ ಮಂಜಣ್ಣವರು 100 ಕಾಲ ಸುಖವಾಗಿ ಎಲ್ಲರ ಮನಸ್ಸಲ್ಲೂ ನೆನೆಸಿರ್ತಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಇದೇ ಥರ ನಾಳೆ ಇನ್ನೂ ಹೊಸ ವಿಡಿಯೋನ ತಗೊಂಡ್ಬರ್ತೀನಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.